ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು Trader Kannada. ಇವತ್ತು ಸೆನ್ಸೆಕ್ಸು 146 ಪಾಯಿಂಟ್ಸ್ ಗೇನ್ ಆಗಿ 59,107 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 25 ಪಾಯಿಂಟ್ಸ್ ಗೇನ್ ಆಗಿ 17,512 ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 54 ಪಾಯಿಂಟ್ಸ್ ಗೇನ್ ಆಗಿ 40,373 ನಲ್ಲಿ ಕ್ಲೋಸ್ ಆಗಿದೆ. ಗ್ಲೋಬಲ್ ಆಗಿ ಶಾರ್ಟ್ ಕವರಿಂಗ್ ಅಂತೂ ಇದೆ ಅಂಡ್ ಇಂಡಿಯನ್ ಮಾರ್ಕೆಟ್ ರಿಲೇಟೆಡ್ ಆಗಿನೂ ಅದೇ ಪಾಸಿಟಿವ್ ಆಗಿ ಪ್ಲೇ ಆಗ್ತಿದೆ. ಯಾವ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಆದರೆ ಮಾರ್ಕೆಟ್ನಲ್ಲಿ ಬಿಲ್ಡ್ ಆಗಿದೆ ಅಲ್ವಾ, ಅದಕ್ಕೆ ತಕ್ಕ ಹಾಗೆ ಮಾರ್ಕೆಟು ಗ್ಯಾಪ್ ಅಪ್ ಅಂಡ್ ಆ ಗ್ಯಾಪ್ ಅಪ್ ಇಂದನೂ ಸ್ವಲ್ಪವರೆಗೂ ಟಾಪ್ ಸೈಡ್ಗೆ ಹೋಗ್ತಾ ಇಂಪಾರ್ಟೆಂಟ್ ಲೆವೆಲ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಪರ್ಟಿಕ್ಯುಲರ್ಲಿ ರೆಸಿಸ್ಟೆಂಟ್ ಹತ್ರದಿಂದ ಸ್ಲೋ ಆಗಿ ಸ್ಲೈಡ್ ಆಗ್ತಾ ಡೌನ್ ಸೈಡ್ಗೆ ಮಾರ್ಕೆಟ್ ಫಾಲ್ ಆಗಿದೆ. ಬಟ್ ಇವತ್ತು ಮಾರ್ಕೆಟ್ ಇವನ್ ಕರೆಕ್ಟ್ ಆಗ್ತಾ ಇದ್ರು ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶ್ ವೇನೆ ಮೇಂಟೈನ್ ಮಾಡ್ತಾ ಇದ್ನೇನು. ಆದರೆ ನೀವು ಗಮನಿಸಿದ್ರೆ ರುಪಿ ಡಾಲರ್ ಜೊತೆ ಕಂಪೇರ್ ಮಾಡಿದ್ರೆ ಸಡನ್ ಆಗಿ ವೀಕ್ ಆಗಿದೆ. ಸಡನ್ ಆಗಿ 82.30 ಇಂದ ವಿತಿನ್ ಎ ಶಾರ್ಟ್ ಟೈಮ್ ಸಡನ್ ಆಗಿ 83 ಮಾರ್ಕ್ವರೆಗೂ ವೀಕ್ ಆಗಿದೆ ರುಪಿ. ಫ್ರೆಂಡ್ಸ್, ಇದು ನಾವು ಪ್ರೀವಿಯಸ್ಲೇನು ಮಾತಾಡ್ಕೊಂಡಿದ್ದೀವಿ. ಯಾವ ಕಂಟ್ರಿನಲ್ಲಾದರೂ FIS ಒಂದು ಇನ್ಫ್ಲೋಸ್ ಬರಬೇಕಂದ್ರೆ ದೆನ್ ಆ ಕಂಟ್ರಿಗೆ ಸಂಬಂಧಿಸಿರುವ ಕರೆನ್ಸಿ ಅನ್ನೋದು ಸ್ಟೇಬಲ್ ಆಗಿರಬೇಕು. ಸ್ಟೇಬಲ್ ಆಗಿಲ್ಲ ಅಂದರೆ ಏನಾಗುತ್ತೆ, ವೀಕ್ ಆಗ್ತಾ ಇದ್ರೆ ಏನಾಗೋಗುತ್ತೆ. ಈಗ ಇನ್ವೆಸ್ಟ್ಮೆಂಟ್ ಮಾಡೋದು ಏನಕ್ಕೆ, ಸ್ವಲ್ಪ ಟೈಮ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ $1ಗೆ ಇನ್ನೂ ಜಾಸ್ತಿ ರುಪೀಸ್ ಬರುತ್ತಲ್ವಾ ಅನ್ಕೊಂಡು ಫಂಡ್ಸ್ ಅನ್ನೋದು ಆ ಕಂಟ್ರಿ ಒಳಗೆ ಫ್ಲೋ ಆಗಲ್ಲ. ಆರ್ ಇನ್ನೂ ಇಲ್ಲಿಂದ ರುಪಿ ವೀಕ್ ಆಗತ್ತೆ ಅನ್ಕೊಂಡು ಆಲ್ರೆಡಿ ಆ ಕಂಟ್ರಿಲಿರೋವಂಥ ಫಂಡ್ಸು ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾರಲ್ವ ಅವರು ಫಾರ್ ದ ಶಾರ್ಟ್ ಟರ್ಮ್ ಎಕ್ಸಿಟ್ ಆಗೋದಕ್ಕೆ ಚಾನ್ಸ್ ಇದೆ. ಅದರಿಂದ ಪ್ರೀವಿಯಸ್ ಆಗಿ ನಾವು ಅನ್ಕೊಂಡ ಹಾಗೆ ರುಪಿ ಫರ್ದರ್ ಆಗಿ ವೀಕ್ ಆಗ್ತಾ ಇದ್ರೆ ಮಾತ್ರ ಅದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ಒಳ್ಳೇದಂತೂ ಅಲ್ಲ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿಂದ ಸ್ವಲ್ಪ ದಿನಗಳ ಹಿಂದೆ ಹೋದರೆ ನೀವು ನೋಡಿದ್ರೆ ಅಕ್ಟೋಬರ್ 30 ನಮಗೆ FIS ಈಕ್ವಿಟಿ ಮಾರ್ಕೆಟ್ನಲ್ಲಿ 1600 crores ಹತ್ರ ಸೆಲ್ ಮಾಡಿದ್ದಾರೆ. ಅದಾದಮೇಲೆ ಟ್ರೇಡಿಂಗ್ ಸೆಷನಲ್ಲಿ 1000 crores ಫಾಲ್ ಆಗಿದೆ. ಅದಾದಮೇಲೆ 312 crores ಅಂಡ್ ರೀಸೆಂಟ್ ಆಗಿ 150 crores ಅರೌಂಡ್ ಸೆಲ್ಲಿಂಗ್ ಮಾರ್ಕ್ ಕಾಣಿಸ್ತಾ ಇದೆ. ಮೀನ್ಸ್ ರೀಸೆಂಟ್ ಡೇಸಲ್ಲಿ ಕಾನ್ಸ್ಟೆಂಟ್ ಆಗಿ FIS ಅವ್ರ ನಂಬರ್ಸ್ ಅಂತೂ ಕಮ್ಮಿ ಆಗ್ತಾ ಬರ್ತಿದೆ. ಕ್ಯಾಶಲ್ಲಿ ಈ ಥರ ಕಮ್ಮಿ ಆಗ್ತಿದೆ. ಇನ್ಫ್ಯಾಕ್ಟ್ ಶಾರ್ಟ್ ಪೊಸಿಷನ್ ನೀವು ಗಮನಿಸಿದ್ರೆ ಆಲ್ಮೋಸ್ಟ್ 85% ಶಾರ್ಟ್ ಪೊಸಿಷನ್ಸ್ ಇಂದ ಈಗ 70% ಅವ್ರ ಶಾರ್ಟ್ ಪೊಸಿಷನ್ಸ್ ರೆಡ್ಯೂಸ್ ಆಗಿದೆ. ಇವನ್ ಕ್ಯಾಶ್ನಲ್ಲೂ ಸೆಲ್ಲಿಂಗ್ ಕಮ್ಮಿ ಮಾಡಿದ್ದಾರೆ. ಶಾರ್ಟ್ ಪೊಸಿಷನ್ಸ್ನ ಶಾರ್ಟ್ ಕವರ್ ಮಾಡ್ಕೊಂತ ಲಾಂಗ್ ಆ್ಯಡ್ ಮಾಡ್ಕೊಂತ ಓವರ್ ಆಲ್ ಆಗಿ ಶಾರ್ಟ್ ಪೊಸಿಷನ್ಸ್ ಕಮ್ಮಿ ಆಗ್ತಿದೆ ರೀಸೆಂಟ್ ಟೈಮ್ಸಲ್ಲಿ ಇಲ್ಲಿವರೆಗೂ. ಈಗ ಈ ಟ್ರೆಂಡ್ ಈಗ ರುಪಿ ವೀಕೆಂದ ಕಂಟಿನ್ಯೂ ಆಗತ್ತಾ ಅಥವಾ ಒಂದು ಕ್ವಶನ್ ಮಾರ್ಕ್ ಅಂತೂ ಕ್ರಿಯೇಟ್ ಆಗ್ತಿದೆ. ಅಂಡ್ ಈ ಥರ ರುಪಿ ವೀಕ್ ಆಗೋದು ಬಿಟ್ಟರೆ ಪ್ರೆಸೆಂಟ್ ಒಂದು ಬಿಗ್ ಡೇಟಾ ಪಾಯಿಂಟ್ಸ್ ಏನು ಮಾರ್ಕೆಟಲ್ಲಿ ಇಲ್ಲ. ಅಂಡ್ ಇವತ್ತು US ಹೌಸಿಂಗ್ ಸೇಲ್ಸ್ ಡೇಟಾ ಬರುತ್ತೆ, ಬಟ್ ಅದೇನು ಮಾರ್ಕೆಟ್ ರಿಲೇಟೆಡ್ ಆಗಿ ಅಷ್ಟು ದೊಡ್ಡ ಫ್ಯಾಕ್ಟರ್ ಅಂತೂ ಅಲ್ಲ. ಇನ್ನೊಂದು ಗ್ಲೋಬಲ್ ಪಾಯಿಂಟ್ ಬಗ್ಗೆ ಮಾತಾಡ್ಕೋಬೇಕು ಅಂದರೆ, ನ್ಯೂಜಿಲ್ಯಾಂಡ್ ಅವರು ಇನ್ಫ್ಲೇಷನ್ ಡೇಟಾ ಪಬ್ಲಿಷ್ ಮಾಡಿದ್ದಾರೆ. ಅದು ಎಕ್ಸ್ಪೆಕ್ಟೆಡ್ ಅಂದರೆ ವೆರಿ ಹೈ ಆಗಿರೋದು ಕಾರಣವಾಗಿ ವಿತಿನ್ ಎ ಡೇ 50 ಬೇಸಿಸ್ ಪಾಯಿಂಟ್ಸ್ ಹತ್ರ ಅಲ್ಲೂ ಬಡ್ಡಿ ರೇಟ್ಗಳು ಜಾಸ್ತಿ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಹೋಗಿದೆ. ಅಂಡ್ ಇನ್ನೊಂದು ನಿಫ್ಟಿ ಅಂತಾನೆಲ್ಲ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರು ಸ್ವಲ್ಪ ಕಾಶಿಯಸ್ ಆಗಿರಿ. ನೆಕ್ಸ್ಟ್ 3 ಟ್ರೇಡಿಂಗ್ ಸೆಷನ್ ಅಲ್ಲಿ 52% ವೆಯ್ಟೇಜು ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಇಂಡೆಕ್ಸ್ ಇದೆ ಅಲ್ವಾ, ಅದರಲ್ಲಿ 52% ವೆಯ್ಟೇಜ್ ಇರುವಂಥ ಬ್ಯಾಂಕ್ಸ್ ಎಲ್ಲಾನು ನಂಬರ್ಸ್ನ ಪೋಸ್ಟ್ ಮಾಡ್ತಿದೆ. ನಾಳೆ ಆಕ್ಸಿಸ್ ಬ್ಯಾಂಕ್ ಅಂಡ್ ಸಾಟರ್ಡೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅಂಡ್ ICICI ಬ್ಯಾಂಕ್ ಅವರು ನಂಬರ್ಸ್ನ ಪೋಸ್ಟ್ ಮಾಡ್ತಾರೆ. ಮೋಸ್ಟ್ಲಿ ಬೈ ಮಂಡೇಗೆ ಬ್ಯಾಂಕ್ ನಿಫ್ಟಿನಲ್ಲಿ 52% ವೆಯ್ಟೇಜ್ ಇರೋ ಬ್ಯಾಂಕ್ಸ್ ಎಲ್ಲಾನು ನಂಬರ್ಸ್ ಅಂತೂ ಪೋಸ್ಟ್ ಆಗೋಗುತ್ತೆ. ಓವರ್ ಆಲ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಅಂತೂ ನಾಳೆ ನಮಗೆ ಏಷ್ಯನ್ ಪೇಂಟ್ಸ್, ಆಕ್ಸಿಸ್ ಬ್ಯಾಂಕ್, ಟಾಟಾ ಕಮ್ಯುನಿಕೇಷನ್ ಅವರು ಪೋಸ್ಟ್ ಮಾಡ್ತಾರೆ. ಬಟ್ ಫ್ರೈಡೇ ಮಾತ್ರ ಬಿಗ್ ಬಾಯ್ ರಿಲಯನ್ಸ್ ಅವರು ಅವ್ರ ರಿಸಲ್ಟ್ಸ್ನ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಪೋಸ್ಟ್ ಮಾಡ್ತಾರೆ. ಅಂಡ್ ಈಗ ದೊಡ್ಡದಾಗಿ ಯಾವುದು ಇವೆಂಟ್ಸ್ ಇಲ್ಲದ ಕಾರಣವಾಗಿ ನಾವು ಟ್ರ್ಯಾಕ್ ಮಾಡಬೇಕಾದಂಥ ಮೇಯ್ನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸು ರುಪಿ ಇನ್ನೂ ಫರ್ದರ್ ಆಗಿ ವೀಕ್ ಆಗ್ತಾ 83 ಮಾರ್ಕ್ನ ಕ್ರಾಸ್ ಮಾಡಿದ್ರೆ ಇನ್ನೂ ವೀಕ್ ಆಗ್ತಾ ಹೋಗತ್ತಾ ಅಥವಾ ಅಟ್ಲೀಸ್ಟ್ ಒಂದು ಪಾಯಿಂಟಲ್ಲಿ ಸ್ಟೆಬಿಲೈಸ್ ಆಗತ್ತಾ ಅನ್ನೋದು. ಸ್ಟೆಬಿಲೈಸ್ ಆಗ್ತಾ ಇದ್ರೆ ಅದೊಂದು ಫ್ಯಾಕ್ಟರ್ ನಮಗೆ. ಅದನ್ನು ಸೈಡ್ಗೆ ಇಟ್ಟರೆ ಈಗ ಬರೋವಂಥ ಇಂಪಾರ್ಟೆಂಟ್ ರಿಸಲ್ಟ್ಸು ಪರ್ಟಿಕ್ಯುಲರ್ಲಿ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್ ಅಂಡ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನಂಬರ್ಸ್ ಇದೆ ಅಲ್ವಾ, ಈಗ ಬರ್ತಿರೋಂಥ ನಂಬರ್ಸು ಸ್ಟ್ರಾಂಗ್ ಆಗಿದ್ರೆ ಬುಲ್ಲಿಶ್ ಆಗಿ, ವೀಕ್ ಆಗಿದ್ರೆ ಬೇರಿಶ್ ಆಗಿ ಪ್ಲೇ ಮಾಡಬಹುದು. ಅಂಡ್ ಪರ್ಟಿಕ್ಯುಲರ್ಲಿ ನಿಫ್ಟಿನಲ್ಲಿ ಅನ್ಕೊಂಡ್ರೆ ಮಾತ್ರ ರಿಲಯನ್ಸ್ ನಂಬರ್ಸು ಫ್ರೈಡೇ ಎಂಡಿಂಗ್ನ ಅಪ್ಡೇಟ್ ಆಗತ್ತಲ್ವಾ, ಆ ನಂಬರ್ಸ್ನ ನಾವು ಕ್ಲೋಸ್ ಆದಮೇಲೆ ಗಮನಿಸಬೇಕು. ಬಿಕಾಸ್ ಹೆವಿ ವೆಯ್ಟೇಜ್ ಈ ನಿಫ್ಟಿ ರಿಲೇಟೆಡ್ ಆಗಿ ರಿಲಯನ್ಸ್ ಅಲ್ಲೇ ಇದೆ. ಅಂಡ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಅಂಡ್ ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟು ಇವತ್ತು ಮಾರ್ಕೆಟ್ ಫಾಲ್ ಆಗಿರೋ ಟೈಮಲ್ಲಿ 17,460 ಅರೌಂಡು ಸಪೋರ್ಟ್ ತಗೊಂಡಿದೆ ನಿಫ್ಟಿನಲ್ಲಿ. ಅದರಿಂದ ಫರ್ದರ್ ಆಗಿ ಇದೇ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಗಮನಿಸ್ತಾ ಇದ್ದೀನಿ.
ಆ್ಯಂಡ್ ಇಲ್ಲಿಂದನೂ ಫಾಲ್ ಆಗ್ತಾ ಇದ್ರೆ 17,380 ಆ್ಯಂಡ್ ಟಾಪ್ ಸೈಡು 17,550 ಟು 17,570 ಈ 20 ಪಾಯಿಂಟ್ ರೇಂಜ್ನ ಗಮನಿಸಿ. ಆ್ಯಂಡ್ ಬ್ಯಾಂಕ್ ನಿಫ್ಟಿ ರೆಸಿಸ್ಟೆಂಟ್ ಅಂತೂ 40,640 ಆ್ಯಂಡ್ ಒಂದು ವೇಳೆ ಡೌನ್ ಸೈಡ್ಗೆ ಏನಾದರೂ ಫಾಲ್ ಆಗ್ತಾ ಇದ್ರೆ 40,070 ನಾವು ಸಪೋರ್ಟಾಗಿ ಗಮನಿಸಬಹುದು. ಆ್ಯಂಡ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ 17,500 ಅಬೋವ್ ಸಸ್ಟೈನ್ ಆಗಿದೆ ಅಲ್ವಾ ಅಂಡ್ ಕ್ಲೋಸ್ ಆಗಿದೆ ಅಲ್ವಾ, ಅದರಿಂದ ಇಲ್ಲಿಂದ ಟಾಪ್ ಸೈಡು 17,800 ನಾವು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ, ಇಲ್ಲಿಂದ ಡೌನ್ ಸೈಡು 17,200ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಬೇಸ್ಡ್ ಆನ್ ಆಪ್ಷನ್ ಚೈನ್ ಡೇಟಾ ನಾವು ಗಮನಿಸಬಹುದು. 17,200 ಟು 17,800 ಈ 600 ಪಾಯಿಂಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಇರುತ್ತೆ ಅನ್ನೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವೇನಾದರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಂತ ಅನ್ಕೊಂಡ್ರೆ ನೀವು ಡೈರೆಕ್ಟಾಗಿ ಓಪನ್ ಮಾಡೋ ಬದಲು ನಾವು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರೋಂಥ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಮಾಡೋ ಮೂಲಕ ಚಾನಲ್ಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.